हे बाजो ಕನ್ನಡ ಚಿತ್ರರಂಗ ಕಂಡ ಇಬ್ಬರು ಲೆಜೆಂಡ್ಗಳು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶಂಕರ್ ನಾಗ್. ಈ ಜೋಡಿಯು ಒಟ್ಟಿಗೆ ಕೆಲಸ ಮಾಡಿದ ಒಂದು ಮುತ್ತಿನ ಕತೆ ಎಂದಿಗೂ ಸಿನಿ ಪ್ರೇಮಿಗಳ ಫೇವರೇಟ್. ಅಣ್ಣಾವರ ನಟನೆ, ಶಂಕರ್ ನಾಗ್ ನಿರ್ದೇಶನದ ಎವರ್ಗ್ರೀನ್ ಸಿನಿಮಾಗಳ ಪಟ್ಟಿಗೆ ಸೇರಿಬಿಟ್ಟಿತ್ತು. ಅಂದು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಜಾದೂ ಮಾಡದೇ ಹೋದರೂ ಹಲವು ವರ್ಷ ನೆನಪಿನಲ್ಲಿ ಉಳಿಯುವಂತಹ ಸಿನಿಮಾ ಆಯಿತು. ಇಬ್ಬರು ದಿಗ್ಗಜರು ಕೂಡ ಸಿನಿಮಾ ಮಾಡಿದ್ರೂ ಗಾಸಿಪ್ಗಳಿಗೇನೂ ಕಮ್ಮಿ ಇಲ್ಲ. ಅಣ್ಣಾವ್ರು ಹಾಗೂ ಶಂಕರಣ್ಣನ ಮಧ್ಯೆ ಪ್ರೊಫೆಷನಲ್ ಜಲಸಿ ಇತ್ತು ಅನ್ನೋ ಮಾತು ಕೇಳಿ ಬಂದಿತ್ತು. ಇವರಿಬ್ಬರ ಬಗ್ಗೆ ನೂರಾರು ಗಾಸಿಪ್ಗಳು ಓಡಾಡಿದ್ದವು. ಅಂದಿನಿಂದ ಇಂದಿನವರೆಗೂ ಯಾರು ಅದೆಷ್ಟೇ ಸ್ಪಷ್ಟತೆ ಕೊಟ್ಟರೂ ಜನಮಾನಸದಲ್ಲಿ ಮಾತ್ರ ಇನ್ನೂ ಹಾಗೆ ಉಳಿದು ಬಿಟ್ಟಿದೆ. ಇನ್ನು ರಾಜ್ಕುಮಾರ್ ಹಾಗೂ ಶಂಕರ್ ನಾಗ್ ಇಬ್ಬರನ್ನ ಹತ್ತಿರದಿಂದ ನೋಡಿ ಹಿರಿಯ ನಟಿ ಸುಂದರಶ್ರೀ ಗುಬ್ಬಿ ಈ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಹೌದು, ಸದ್ಯ ಸಂದರ್ಶನದಲ್ಲಿ ಈ ದಿಗ್ಗಜರ ನಡುವಿನ ಸಂಬಂಧದ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನ್ ಹೇಳಿದ್ದಾರೆ ತಿಳಿಯೋಣ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶಂಕರ್ ನಾಗ್ ನಡುವೆ ಸಂಬಂಧದ ಬಗ್ಗೆ ಹರಿದಾಡಿದ ಸುದ್ದಿಗಳೆಲ್ಲವೂ ಸುಳ್ಳು ಎಂದಿದ್ದಾರೆ. ಇಬ್ಬರು ಒಬ್ಬರ ಮೇಲೆ ಇನ್ನೊಬ್ಬರು ಗೌರವ ಇಟ್ಟುಕೊಂಡಿದ್ರು ಎನ್ನುತ್ತಾರೆ. ಸುಳ್ಳು ಸುಳ್ಳು ಸುಳ್ಳು. ರಾಜ್ಕುಮಾರ್ ಅವರು ಶಂಕರಣ್ಣನನ್ನ ಎಷ್ಟು ಇಷ್ಟ ಪಡ್ತಿದ್ರು ಗೊತ್ತಾ? ಒಂದು ಮುತ್ತಿನ ಕತೆ ಮಾಡಿದಾರಲ್ಲಪ್ಪ. ರಾಜ್ಕುಮಾರ್ ಅವರಿಗೆ ಶಂಕರ್ ನಾಗ್ ಮೇಲೆ ತುಂಬಾನೇ ಗೌರವ ಇತ್ತು. ಹಾಗೆ ಶಂಕರ್ ನಾಗ್ ಅವರಿಗೂ ಅಷ್ಟೇ ರಾಜ್ಕುಮಾರ್ ಅಂದ್ರೆ ತುಂಬಾನೇ ಗೌರವ ಇತ್ತು ಎಂದಿದ್ದಾರೆ. ಇನ್ನು ಕನ್ನಡ ಚಿತ್ರರಂಗದ ಇಬ್ಬರು ಲೆಜೆಂಡ್ಗಳ ಬಗ್ಗೆ ತಲೆ ಇಲ್ಲದವರು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಈ ಎಲ್ಲಾ ಗಾಸಿಪ್ಗಳು ಸುಳ್ಳು. ಅವರೆಲ್ಲ ತಲೆ ಇಲ್ಲದವರು ಮಾತನಾಡೋದಷ್ಟೇ. ಯಾಕಂದ್ರೆ ನಾನು ಒಂದು ಮುತ್ತಿನ ಕತೆಗೆ ಕಾಸ್ಟ್ಯೂಮ್ ಮಾಡಬೇಕಿತ್ತು. ನನ್ನ ಮಗಳು ಚಿಕ್ಕವಳು ಇದ್ದಳು ಎನ್ನುವ ಕಾರಣಕ್ಕೆ ನಾನು ಹೋಗುವುದಕ್ಕೆ ಆಗಲಿಲ್ಲ. ನಾನು ನೋಡಿದ ಹಾಗೆ ಶಂಕರ್ ಮತ್ತು ಅಣ್ಣ ತುಂಬಾನೇ ಕ್ಲೋಸ್, ಅಂದ್ರೆ ಒಬ್ಬರನ್ನು ಒಬ್ಬರು ಕಂಡ್ರೆ ಗೌರವಿಸುತ್ತಿದ್ರು ಎಂದು ಸದ್ಯ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಅಣ್ಣ ಅವರ ಮೇಲೆ ಶಂಕರ್ ನಾಗ್ಗೂ ಅದೇ ರೀತಿ ಶಂಕರ್ ನಾಗ್ ಮೇಲೆ ಅಣ್ಣ ಅವರಿಗೂ ತುಂಬಾನೇ ಗೌರವವಿತ್ತು ಎನ್ನುತ್ತಾರೆ ಹಿರಿಯ ನಟಿ ಸುಂದರಶ್ರೀ ಗುಬ್ಬಿ. ಶಂಕರ್ ನಾಗ್ ಬುದ್ಧಿವಂತಿಕೆ ಬಗ್ಗೆ ಅಣ್ಣ ಅವರು ತುಂಬಾ ಇಷ್ಟಪಡ್ತಿದ್ರು. ಅಣ್ಣ ಅವರ ಸಮಯ ಪ್ರಜ್ಞೆ, ಅವರು ಕೆಲಸ ಮಾಡುವ ಸ್ಟೈಲ್ ಬಗ್ಗೆ, ಅಣ್ಣ ಅವರ ಶ್ರದ್ಧೆ ಬಗ್ಗೆ ತುಂಬಾನೇ ಗೌರವ ಕೊಡ್ತಿದ್ರು. ಒಂದು ಕನಸಿನ ಕಥೆಯನ್ನ ತುಂಬಾನೇ ಮಿಸ್ ಮಾಡಿಕೊಂಡಿದ್ದೀನಿ. ನನ್ನ ಮಗಳು ತುಂಬಾನೇ ಚಿಕ್ಕವಳು ಇದ್ದಳು, ಆ ಕಡೆಗೆ ಗಮನ ಕೊಡಲೇಬೇಕಿತ್ತು ಎನ್ನುತ್ತಾರೆ. ಇದೇ ಸಂದರ್ಭದಲ್ಲಿ ಶಂಕರ್ ನಾಗ್ ಜೊತೆ ಕೆಲಸ ಮಾಡಿದ್ದು ತೃಪ್ತಿ ಇದೆ ನನಗೆ. ನಾನು ಎಷ್ಟೋ ಚಾನೆಲ್ಗಳಲ್ಲಿ ಕಾರ್ಯಕಾರಿ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದೀನಿ. ಶೆಡ್ಯೂಲ್ ಪ್ಲಾನ್ ಮಾಡುತ್ತೇನೆ. ಎಷ್ಟೋ ಜನ ಹೇಳ್ತಾರೆ ನೀವು ಪ್ಲಾನ್ ಮಾಡಿದ ಹಾಗೆ ಮಾಡುವುದಿಲ್ಲ ಅಂತಾನೂ ಹೇಳ್ತಾರೆ. ಇದೆಲ್ಲವನ್ನ ನಾನು ಶಂಕರ್ ನಾಗ್ ಹಾಗೂ ರಮೇಶ್ ಭಟ್ ಅವರಿಂದಾನೇ ಕಲಿತಿರೋದು ಎಂದು ಹೇಳಿಕೊಂಡಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.